ವಾಕ್ಯ ಕೇಳುವುದಕ್ಕಾಗಿ ಎಲ್ಲರೂ ಸಿದ್ಧರಾಗೋಣ. ದೇವರ ವಾಕ್ಯ ನಮಗೆ ಅಂದ್ರೆ ಆತ್ಮಿಕ ಆಹಾರವಾಗಿದೆ. ಇವಾಗ ನಾವು ಆತ್ಮಿಕ ಆಹಾರವನ್ನು ತೆಗೆದುಕೊಳ್ಳುವುದಕ್ಕಾಗಿ ಸಿದ್ಧರಾಗೋಣ. ನಮ್ಮ ಮಧ್ಯದಲ್ಲಿ ಬ್ರದರ್ ಚೇತನ್ ಅವರಿದ್ದಾರೆ. ಇದ್ದೀರಾ ಬ್ರದರ್? ವಂದನೆಗಳು. ಪ್ರೈಸ್ ಲಾರ್ಡ್ ಬ್ರದರ್, ಪ್ರೈಸ್ ಲಾರ್ಡ್. ಸೊ ಈ ಸಮಯದಲ್ಲಿ ನಮ್ಮ ಅಧ್ಯಕ್ಷರಾದ ಸ್ಟ್ಯಾನ್ಲಿ ಪಿಂಟು ಬ್ರದರ್ ಪರವಾಗಿ ಹಾಗೂ ಎಲ್ಲ ಲೀಡರ್ಸ್ಗಳ ಪರವಾಗಿ ನಿಮಗೆ ಸ್ವಾಗತವನ್ನು ಕೋರುತ್ತೇನೆ. ಸೊ ಈ ಸಮಯದಲ್ಲಿ ನಮಗೆ ನೀವು ದೇವರ ವಾಕ್ಯದಲ್ಲಿ ನಡೆಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಿಮಗೆ 30 ನಿಮಿಷಗಳ 6 ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತದೆ. ಅಲ್ಲಿವರೆಗೂ ನಿಮ್ಮ ಮೆಸೇಜನ್ನು ಕೊಡ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಈ ಸಮಯ ಮಾಡಿಕೊಟ್ಟಂಥ ನನ್ನ ದೇವರಿಗೂ ಮತ್ತು KCS ಟೀಮ್ ಅಧ್ಯಕ್ಷರಾದ ಸ್ಟ್ಯಾನ್ಲಿ ಪಿಂಟು ಅವರಿಗೂ ಮತ್ತು ಕೂಡಿ ಬಂದಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿ ತಾಯಂದಿರಿಗೂ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳು. ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬೇರೆ 2 ಸಬ್ಜೆಕ್ಟ್ ತೊಗೊಂಡಿದ್ದೀನಿ, 2 ಚೀಟಿ ಬರೆದಿದ್ದೀನಿ. ನನ್ನ ದೇವರು ಯಾವುದನ್ನು ಮಾತಾಡೋಕೆ ಹೇಳ್ತಾರೋ ಅದನ್ನೇ ಮಾತಾಡ್ತೀನಿ. ನೀವೆಲ್ಲ ನಿಮ್ಮ ಹೃದಯದಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಜೊತೆಗೆ ದೇವರು ನಮ್ಮ ಜೊತೆ ಮಾತನಾಡುವಂಥ ವಿಷಯಗಳನ್ನೇ ದೇವರು ಚಾಯ್ಸ್ ಮಾಡಿ ಹೇಳಲಿ ಎಂದು ಪ್ರಾರ್ಥನೆ. ತಂದೆಯಾದ ದೇವರೇ, ಅಪ್ಪ, ಈ ಯವನಸ್ಥರ ಕೂಟದಲ್ಲಿ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ತಂದೆ ಯಾವ ಒಂದು ವಾಕ್ಯಗಳನ್ನು ತಂದೆ ನೀವು ನನಗೆ ತಿಳಿಸಿಕೊಡುತ್ತೀರೋ ತಂದೆ ಅದನ್ನು ನೀವು ತೋರ್ಪಡಿಸಿರಿ. ತಂದೆ ಚೀಟು ಹಾಕುವಾಗ ತಂದೆ ನೀವು ಇಷ್ಟಪಡುವಂಥ ಮಾತುಗಳನ್ನೇ ಮಾತನಾಡಲು ಸಹಾಯ ಮಾಡಿ ಮತ್ತು ಕರ್ತನೆ ಆದಿಂದ ಅಂತ್ಯದವರೆಗೂ ಪರಿಶುದ್ಧಾತ್ಮನ ಸಹಾಯದೊಟ್ಟಿಗೆ ಮಾತನಾಡಲು ಸಹಾಯ ಮಾಡಿ. ತಂದೆ ನಿಮ್ಮ ಪ್ರೀತಿಯ ಕುರಿತು, ನಿಮ್ಮ ಶಕ್ತಿಯ ಕುರಿತು, ನಿಮ್ಮ ಜ್ಞಾನದ ಕುರಿತು ತಂದೆ ಅನೇಕರಿಗೆ ನಾನು ಪ್ರಚುರಪಡಿಸಬೇಕೆನ್ನುವಂಥ ನನ್ನ ಆಸೆಯನ್ನು ತಂದೆ ಈ ಒಂದು ವಾಕ್ಯದ ಸಂದೇಶವನ್ನು ನನಗೆ ಸಮಯವನ್ನು ಒದಗಿಸಿಕೊಡುತ್ತಾ ನೀವು ನಡೆಸೋದಕ್ಕಾಗಿ ಸ್ತೋತ್ರಗಳು ತಂದೆ. ತಂದೆ ಫೇಸ್ಬುಕ್ಕಲ್ಲಿ ಲೈವ್ ಆಗಿ ವೀಕ್ಷಿಸುತ್ತಿರುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರ ಹೃದಯದಲ್ಲೂ ನೀವು ಮಾತನಾಡಿ ತಂದೆ ಆದಿಂದ ಅಂತ್ಯದವರೆಗೂ ನನ್ನ ಮೂಲಕ ನಿಮ್ಮೊಬ್ಬರದ್ದೇ ನಾಮ ಮಹಿಮೆ ಹೊಂದಿಕೊಳ್ಳಬೇಕೆಂದು ಈ ನನ್ನ ಮನವಿಯನ್ನು ನನ್ನ ರಕ್ಷಕನು ನಿಮ್ಮ ಪ್ರಿಯಕುಮಾರನು ಜಗತ್ಮೋಕ್ಷ ಪ್ರದಾತನಾದ ಕ್ರಿಸ್ತೇಸನಾದರೂ ಪ್ರಾರ್ಥಿಸಿ ಬೇಡ್ತೇನಪ್ಪ ತಂದೆ. ಚೀಟಿ ಹಾಕೋಣ. ದೇವರಿಗೆ ಸ್ತೋತ್ರವಾಗಲಿ. ಓಕೆ ಪ್ರೇರೆ, ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಇಷ್ಟಪಡುವಂಥ ಮಾತುಗಳು ದೇವರು ತಿಳಿಯಪಡಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ನಿಜವಾಗಲೂ ಕೃತಜ್ಞತಾ ಸ್ತುತಿಗಳನ್ನು ಸಮರ್ಪಿಸುವನಾಗಿದ್ದೇನೆ. ಸ್ತೋತ್ರಗಳು ತಂದೆ. ನಾವು ಕೀರ್ತನೆ ಗ್ರಂಥ ಕೀರ್ತನೆಗಳು 22ನೇ ಅಧ್ಯಾಯ 9ನೇ ವಚನವನ್ನು ತೆಗೆದು ನೋಡೋಣ ಪ್ರಿಯರೇ. ತಾಯಿಯ ಗರ್ಭದೊಳಗಿಂದ ಓದಿ ಯಾರಾದರೂ 22:9. ಓದಿ ತಾಯಿಯ ಗರ್ಭದ 22. ತಾಯಿಯ ಗರ್ಭದೊಳಗಿಂದ ನನ್ನನ್ನು ಹೊರಮಾಡಿದವನು ನೀನೇ ಅಲ್ಲವೇ? ತಾಯಿಯ ಎದೆಯಲ್ಲಿ ನನ್ನನ್ನು ಎಚ್ಚರಿಕೆಯಿಂದ ಇರಿಸಿದವನು ನೀನೇ ಅಲ್ಲವೇ? ನಿಶ್ಚಿತೆಯಿಂದ ಬೈಬಲಲ್ಲಿ ಓದ್ತಾ ಇದ್ದೀರಾ ಅಥವಾ ಅದು ಒಂದು ಇದು ಥರ ಬರುತ್ತೆ? ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ? ನಿಶ್ಚಿತೆಯಿಂದ. ಕೆಲವೊಂದು ಬೈಬಲ್ಗಳಲ್ಲಿ ಅದಕ್ಕೆ ಒಂದು ಪರ್ಯಾಯ ಪದಗಳು ಎಕ್ಸ್ಚೇಂಜ್ ಆಗಿ ಬರೆದಿರ್ತಾರೆ. ಆದರೆ ನಿಶ್ಚಿಂತೆಯಿಂದ ಅನ್ನೋದು ಚೆನ್ನಾಗಿದೆ ಪ್ರೇರೆ ನಾವು ಅರ್ಥ ಮಾಡಿಕೊಳ್ಳೋಣ. ನಮ್ಮನ್ನು ಈ ಲೋಕದಲ್ಲಿ ಯಾರಾದರೂ ಪ್ರೀತಿ ಮಾಡೋರು ಅವರ ಅಂತ ನಾವು ಕಂಪೇರ್ ಮಾಡುವಾಗ ಈ ದಿನ ದೇವರಿಗಿರುವಂಥ ಪ್ರೀತಿ, ಮನುಷ್ಯರಿಗಿರುವಂಥ ಪ್ರೀತಿ, ಓಕೆನಾ? ಇವೆರಡಕ್ಕೂ ಇರುವಂಥ ವ್ಯತ್ಯಾಸ. ದೇವರು ನಮಗೆ ಪ್ರೀತಿ ಮಾಡಿ ಏನನ್ನು ಮಾಡಿದ್ದಾರೆ, ಈ ಮನುಷ್ಯರು ಪ್ರೀತಿ ಮಾಡಿದ್ರೆ ಏನು ಮಾಡ್ತಾರೆ ಅನ್ನೋದನ್ನು ಈ ವಿಷಯವನ್ನು ನೋಡಿಕೊಳ್ಳೋದಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ಸ್ತೋತ್ರ ಪ್ರೇರೆ. ತಾಯಿಯ ಎದೆಯಲ್ಲಿ ಏನು ಪ್ರೇರೆ? ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ಪ್ರೇರೆ, ತಾಯಿಯ ಗರ್ಭದಲ್ಲಿ 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, ಹೀಗೆ 9 ತಿಂಗಳು ಆಗುತ್ತೆ. ಆ 9 ತಿಂಗಳಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ಅವಯವಗಳನ್ನು ದೇವರು ಉಂಟು ಮಾಡಿ ನಮಗೆ ತಾಯಿ ಗರ್ಭದಲ್ಲಿ ರೂಪ ಕೊಟ್ಟಿದ್ದಾರೆ ಪ್ರೇರೆ. 1 ತಿಂಗಳಿಗೆ ಮೂಗು ಅನ್ಕೊಳ್ಳಿ, 1 ತಿಂಗಳಿಗೆ ಕಣ್ಣು ಅನ್ಕೊಳ್ಳಿ, 1 ತಿಂಗಳಿಗೆ ಕೈ ಕಾಲು, ಹೀಗೆ ಒಂದೊಂದು ತಿಂಗಳಿಗೋ ಅಥವಾ 15 ದಿವಸಕ್ಕೋ ಅಥವಾ ನರನಾಡಿ ಮೂಳೆ ಮಾಂಸಗಳನ್ನು ಬೆಳಿಬೇಕಂದ್ರೆ ತಾಯಿ ಗರ್ಭದಲ್ಲಿ ಅದು ಸಾಮಾನ್ಯವಾದ ವಿಷಯ ಅಲ್ಲ ಪ್ರೇರೆ. ಒಂದೊಂದು ತಾಯಿದೇವರಿಗೆ ನೋಡುವಾಗ ಆಶ್ಚರ್ಯ ಆಗುತ್ತೆ ಪ್ರೇರೆ, ಆಶ್ಚರ್ಯ ಆಗುತ್ತೆ. ತುಂಬ ಸಣ್ಣಕ್ಕಿರ್ತಾರೆ, ಅವರು ತುಂಬ ವೀಕ್ ಆಗಿರ್ತಾರೆ. ಆದರೆ ಮಗು ನೋಡಿದ್ರೆ
1.25 kg 2 kg ಈ ರೀತಿ ಬೆಳೆಯುತ್ತೆ ಪ್ರಿಯರೇ. ಹೌದಾ? ಅದ್ಭುತ ಪ್ರಿಯರೇ, ಅದ್ಭುತ. ನೋಡುವಾಗ ಆಶ್ಚರ್ಯ ಆಗುತ್ತೆ. ಈ ತಾಯಿಯ ಹೊಟ್ಟೆ ಇಷ್ಟಿದೆ, ಈತಳು ಊಟನೂ ಸರಿಯಾಗಿ ಮಾಡ್ತಾರಲ್ವೋ, ಇಷ್ಟೊಂದು ವೀಕ್ ಆಗಿದ್ದಾರೆ, ಆದರೆ ಮಗು ನೋಡಿದ್ರೆ ಅದ್ಭುತವಾಗಿ ಅತಿಶಯವಾಗಿ ಬೆಳೆದಿರುತ್ತೆ ಪ್ರಿಯರೇ. ಯಾರು ಬೆಳೆಸ್ತಾರೆ ಅಂದರೆ ಪ್ರಿಯರೇ, ದೇವರ ಸಂಕಲ್ಪ ನಮ್ಮನ್ನು ಈ ಲೋಕಕ್ಕೆ ಎತ್ತಿ ಕಳಿಸಿದ್ದಾರೆ ಪ್ರಿಯರೇ. ಯಾಕಂದರೆ ದೇವರ ಚಿತ್ತ ನಮ್ಮ ಮೂಲಕ ನೆರವೇರಬೇಕು. ನಾನೊಂದು ಸಾರಿ ಹೇಳಿದ್ದೇನೆ ಪ್ರಿಯರೇ, ನಾವು ಈ ಲೋಕಕ್ಕೆ ಹುಟ್ಟು ಬರಬೇಕಂದ್ರೆ ನಮ್ಮ ತಂದೆಗಳ ಸಾವು, ನಮ್ಮ ತಾಯಿಗಳ ಸಾವು ಆಗದ ಹಾಗೆ ಅವ್ರು ದೇವ್ರು ನಂಬಿದ್ರು ಸರಿ, ನಂಬದೇ ಇದ್ರು ಸರಿ, ಅವ್ರನ್ನ ಕಾಪಾಡಿಕೊಂಡು ದೇವರು ಅನೇಕ ತಲೆಮಾರುಗಳನ್ನು ಕಾಪಾಡಿಕೊಂಡು ದೇವರು ಬಂದಿದ್ದಾರೆ ಪ್ರಿಯರೇ. ಒಂದು ಹಾಡಿದೆ ಪ್ರಿಯರೇ, ಒಂದು ಹಾಡು ಅದ್ಭುತವಾಗಿ, ನಾನು ಬೈಬಲ್ ಸ್ಟಡಿ ಮಾಡುವಂಥ ಒಂದು ಸ್ಥಳದಿಂದ ಆ ಹಾಡು ಉತ್ಪತ್ತಿಯಾಗಿ, ಅಂದರೆ ಒಳ್ಳೆ ರೀತಿಯಲ್ಲಿ ಬರೆದು ಕಳಿಸಿದ್ದಾರೆ ಪ್ರಿಯರೇ. ಆ ಹಾಡಿನ ಒಂದೇ ಒಂದು ಚರಣವನ್ನು ನಾನು ಓದೋದಕ್ಕೆ ಇಷ್ಟಪಡ್ತೀನಿ. ಪುಸ್ತಕ ಕೊಡಪ್ಪ ಶಿನಿ. ಆ ಹಾಡು ತುಂಬ ಚೆನ್ನಾಗಿದೆ ಪ್ರಿಯರೇ. ಬರ್ದಲ್ಲಪ್ಪ, ಅದು ಕೊಡು. ಎಲ್ಲೋ ಎಲ್ಲೋ. ಆ ಹಾಡು ತುಂಬ ಚೆನ್ನಾಗಿದೆ ಪ್ರಿಯರೇ. ಆ ಹಾಡಿನ ಒಂದೇ ಒಂದು ಚರಣವನ್ನು ನಾನು ಓದೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ದೇವರ ಪ್ರೀತಿಯ ಮಾತುಗಳನ್ನು ಮಾತಾಡಿಕೊಳ್ಳೋಣ ಪ್ರಿಯರೇ. ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ಬರಮಾಡಿದ್ದು ಪ್ರಿಯರೇ. ನಾವೇನು ಅನ್ಕೋತೀವಿ? ಡಾಕ್ಟ್ರು ನಮ್ಮನ್ನು ಏನು ಗ್ಲೌಸ್ ಹಾಕ್ಕೊಂಡು ನಮ್ಮನ್ನು ತಾಯಿಯ ಗರ್ಭದಲ್ಲಿ ಹೊರಗಡೆ ತೆಗೆದ್ರು ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ವಚನ ನೋಡುವಾಗ ಏನು ಅನಿಸುತ್ತೆ ಪ್ರಿಯರೇ? ಯೋಚನೆ ಮಾಡಿ, ಒಂದು ಸಾರಿ ಯೋಚನೆ ಮಾಡಿ. ಯಾರು ನಮ್ಮನ್ನು ಮುಟ್ಟಿದ್ದು? ದೇವ್ರನ್ನ ನಂಬದಕ್ಕಿಂತ ಇರೋಕ್ಕಿಂತ ಮುಂಚೆನೂ ಈ ಲೋಕಕ್ಕೆ ಕರೆದಿದ್ದು ಯಾರು ಪ್ರಿಯರೇ? ಕೈ ಹಿಡಿದು ಹೊರಗಡೆ ತೆಗೆದಿದ್ದು ಯಾರು ಪ್ರಿಯರೇ? ಈ ವಚನದ ಪ್ರಕಾರ ಹೇಳಿ. ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ಹಾಡಿನ ಒಂದು ಚರಣವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. ಎಲ್ಲರೂ ನನ್ನ ಜೊತೆ ಈ ಹಾಡನ್ನು ನೀವು ಹಾಡಿ ಮತ್ತು ಕೇಳಿಸ್ಕೊಳ್ಳಿ. ಎಲ್ಲಿಂದ ಬಂದೆ ನೀನು, ಎಲ್ಲಿಗೆ ಹೋಗುವೇನು, ನಿನ್ನ ಗಮ್ಯ ಸ್ಥಾನ ಯಾವುದು ನಿನಗೆ ಗೊತ್ತಾ? ಎಲ್ಲಿಂದ ಬಂದೆ ನೀನು, ಎಲ್ಲಿಗೆ ಹೋಗುವೆ ನೀನು, ನಿನ್ನ ಗಮ್ಯ ಸ್ಥಾನ ಯಾವುದು ನಿನಗೆ ಗೊತ್ತಾ? ಭೂಮಿಗೆ ಬರುವ ಮೊದಲು ನೀನು ತಾಯಿಯ ಗರ್ಭದಲ್ಲಿರುವೆ, ತಾಯಿಯ ಗರ್ಭದ ಮೊದಲು ತಂದೆಯ ಗರ್ಭದಲ್ಲಿರುವೆ. ಭೂಮಿಗೆ ಬರುವ ಮೊದಲು ನೀನು ತಾಯಿಯ ಗರ್ಭದಲ್ಲಿರುವೆ, ತಾಯಿಯ ಗರ್ಭದ ಮೊದಲು ತಂದೆಯ ಗರ್ಭದಲ್ಲಿರುವೆ. ಜೀವ ಕಣವೇ ಶುಕ್ರ ಕಣವಾಗಿ ಆ ದೇವರ ಗರ್ಭದಲ್ಲಿದ್ದನಿ, ಅಂಡವಾಗಿ ಪಿಂಡವಾಗಿ ಜನಿಸಿ ಬಂದೆ ಭೂಮಿಗೆ, ಪಿತೃಗಳ ಗರ್ಭಗಳನ್ನು ದಾಟಿಕೊಂಡು ಬಂದೆ ಭೂಮಿಗೆ. ಅಂದರೆ ತಂದೆ ಗರ್ಭದಲ್ಲಿದ್ದು ಪ್ರಿಯರೇ, ತಂದೆಯ ಗರ್ಭದಿಂದ ತಾಯಿ ಗರ್ಭಕ್ಕೆ ಬಂದು, ತಂದೆ ಬರೋಕ್ಕಿಂತ ಮುಂಚೆ ಮೊದಲೇ ಆದಾಮನಾದ. ಆ ಆದಾಮನ ಮೂಗಿನಲ್ಲಿ ಜೀವ ಶ್ವಾಸವನ್ನು ದೇವರು ಊದಿದ್ರು ಪ್ರಿಯರೇ. ಅದು ಏನು? ಆತ್ಮ. ಆ ಆತ್ಮದ ಮೂಲಕ ನಾವು ಹುಟ್ಟಿದು. ಆ ಆತ್ಮ ಮೊದಲು ಎಲ್ಲಿತ್ತು ಅಂದರೆ ತಂದೆಯಾದ ದೇವರ ಹೊಟ್ಟೆಯಲ್ಲಿದ್ದು ಪ್ರಿಯರೇ, ದೇವರ ಗರ್ಭದಲ್ಲಿದ್ದು. ನಾವು ತಲತಲಾಂತರಗಳಿಂದಲೂ ನಿನ್ನ ನಿವಾಸ ಸ್ಥಾನ ನೀನೇ ಅಂತ ಮೋಶೆಯ ಒಂದು ಗ್ರಂಥದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ತಲತಲಾಂತರಗಳಿಂದ ಅಂದರೆ ಸಾವಿರಾರು ತಲೆಗಳ ಹಿಂದೆ ನಾವು ಇದ್ವಾ ಅಂತ ಅಂದರೆ ಇದ್ದೋ ಪ್ರಿಯರೇ. ಯೋಬನಿಗೆ ದೇವರು ಹೇಳುವಂಥ ಮಾತು, ನೀನು ಈ ಭೂಮಿ ಆಕಾಶ ಉಂಟಾಗೋಕ್ಕಿಂತ ಮುಂಚೆನೂ ನೀನು ಇದ್ದೆ, ನಿನ್ನ ವರ್ಷಗಳ ಸಂಖ್ಯೆ ಯೋಬನೇ ಬಹಳ ದೊಡ್ಡದು ಅಂತ ಹೇಳ್ತಾರೆ. ನಿನ್ನ ಯೋಬನ ಸಂಖ್ಯೆ 60, ನಿನ್ನ ಆಯುಷ್ಕಾಲ 60-70 ವರ್ಷದ್ದು ಇದೆಲ್ಲ ಪ್ರಿಯರೇ. ನಾವು ಜಗತ್ತುತ್ಪತ್ತಿಗೆ ಮುಂಚೆ ದೇವರ ಬಳಿ ಇದ್ದವರು ಈಗ ಬಂದಿದ್ದೇವೆ ಪ್ರಿಯರೇ. ನೆನ್ನೆ ಮೊನ್ನೆ ನಾವು ಬಂದಿದ್ದೇವೆ. ಓಕೆನಾ? ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ? ಪ್ರಿಯರೇ, ತಾಯಿಯ ಎದೆಯಲ್ಲಿ ನಿಶ್ಚಿಂತೆಯಿಂದ ಇರಬೇಕಂದ್ರೆ ಏನಿರಬೇಕು? ನಿಶ್ಚಿಂತೆಯಿಂದ ಇರಬೇಕಂದ್ರೆ ಏನಿರಬೇಕು ಪ್ರಿಯರೇ? ತಾಯಿ ಎದೆಯಲ್ಲಿ ಹಾಲಿರಬೇಕು. ಈ ಹಾಲು ತಂದೆ ಕೊಟ್ರ ಅಥವಾ ತಾಯಿ ಕೊಟ್ರ? ಯಾರು ಕೊಟ್ರು ಪ್ರಿಯರೇ? ದೇವರು ನನ್ನ ಮಗನು ಲೋಕಕ್ಕೆ ಬರುವಾಗ ಆತನಿಗೆ ಏನು ಬೇಕು? ಹಾಲು ಬೇಕು. ತಾಯಿ ಎದೆಯಲ್ಲಿ ಹಾಲು ಇರಬೇಕು. ಇಟ್ಟಿದ್ದಾರ ದೇವರು? ಯಾಕೆ? ನನ್ನ ಮಗಳು ನಿಶ್ಚಿಂತೆಯಿಂದ ಮಲಗಬೇಕು. ಒಂದು ವೇಳೆ ಎದೆಯಲ್ಲಿ ಹಾಲಿಲ್ಲ ಅಂದರೆ ನಿಜವಾಗ್ಲೂ ನಿಶ್ಚಿಂತೆಯಿಂದ ಮಗುಗೆ ನಿದ್ದೆ ಬರುತ್ತಾ? ಬರಲ್ಲ ಪ್ರಿಯ. ಯಾಕಂದರೆ
ಹೊಟ್ಟೆ ಹಸುತ್ತಾ ಇರುತ್ತೆ ಪ್ರೇರೆ. ಅದಕ್ಕಿಂತ ಮುಂಚೆ ಗರ್ಭದಲ್ಲಿರುವಾಗ ತಾಯಿ ತಿಂದರೆ ಆ ಒಂದು ಮಗುಗೆ ಹೋಗಿ ಆಹಾರ ಸೇರಬೇಕು. ಅಂದರೆ ಆ ದೇವರು ಹೆಂಗೆ ಕಲೆಕ್ಷನ್ ಕೊಟ್ಟಿದ್ದಾನೆ ಅಂದರೆ ಪ್ರೇರೆ, ಆ ಒಂದು ಪೈಪ್ ಮೂಲಕ ಪ್ರೇರೆ ಮಗು ಹುಟ್ಟಿದಾಗ ಏನಂತಾರೆ ಕರಳು ಅಂತಾರೆ, ಅದನ್ನು ಕಟ್ ಮಾಡ್ತಾರೆ ಪ್ರೇರೆ. ಅದ್ರ ಮೂಲಕ ಆಹಾರ ಸೇರ್ತಾ ಇತ್ತು ಯಾರಿಗೆ? ತಾಯಿಗೆ. ಇವಾಗ ಹೊರಗಡೆ ಬಂದಾದ್ಮೇಲೆ ಏನು ಮಾಡಬೇಕು? ಎದೆಯಲ್ಲಿ ಹಾಲು ಇರಬೇಕು. ಏನು ಪ್ರೇರೆ, ನಾವು ನಿಶ್ಚಿಂತೆಯಿಂದ ಇರಬೇಕಂತ ತಾಯಿ ಎದೆಯಲ್ಲಿ ಹಾಲು ಮಡಗಿದ್ದಾನೆ ಪ್ರೇರೆ. ಎದೆಯಲ್ಲಿ ಹಾಲು ಮಡಗಿದ್ದಾನೆ. ಓಕೆ, ಬೆಳಿತೀವಿ ಪ್ರೇರೆ, ನಾವು ಬೆಳಿತೀವಿ, ಆಟ ಆಡ್ತಾ ಇರ್ತೀವಿ, ಪಾಠಗಳು ಆಡ್ತಾ ಇರ್ತೀವಿ. ನಮ್ಮ ತಂದೆ ತಾಯಿಗಳು ಏನು ನಮ್ಮ ಪ್ರೀತಿಗೋಸ್ಕರ ಏನು ಕೊಡ್ತಾರೆ? ಗೊಂಬೆಗಳು ತಗೊಬಂದ ಕೊಡ್ತಾರೆ. ಹುಲಿ ಗೊಂಬೆಗಳು, ಕುದುರೆ ಗೊಂಬೆಗಳು, ಅನೇಕ ಸಿಂಹದ ಗೊಂಬೆಗಳು ಕೊಡ್ತಾರೆ. ದೇವರು ರಿಯಲ್ ಪ್ರಾಣಿಗಳನ್ನ ತೋರಿಸಿದ್ದಾರೆ. ಅನೇಕ ಟಿ ವಿಗಳಲ್ಲಿ ಪ್ರೇರೆ ಮಕ್ಕಳುಗಳು ನೋಡ್ತಾ ಇರ್ತಾರೆ. ಆ ಪ್ರಾಣಿಗಳು ಆಟ ಆಡುವಂಥದ್ದು, ಆ ಪ್ರಾಣಿಗಳು ಬೆಳೆಯುವಂಥದ್ದು. ದೇವ್ರು ಏನಂದರೆ ಪ್ರೇರೆ, ನಮ್ಮ ಚಿಕ್ಕ ವಯಸ್ಸಿಂದ ನಮಗೆ ಸಾಕುತ್ತಾ ಸಲ್ಲುತ್ತಾ ತಾಯಿ ತಂದೆ ಏನು ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ದೇವರು ನಮಗೆ ರಿಯಾಲಿಟಿಯಾಗಿ ಪ್ರೀತಿ ತೋರಿಸ್ತಾ ಬರ್ತಾ ಇದ್ದಾರೆ. ಪ್ರಾಣಿಗಳು ಮಡಗಿದಾರ, ತಂದೆ ತಾಯಿ ಡೂಪ್ಲಿಕೇಟ್ ತಗೊಬಂದು ತೋರಿಸ್ತಾರೆ. ನಾವು ಒರಿಜಿನಲ್ ತಗೊಬಂದು ಕೊಡೋಕ್ಕಾಗಲ್ಲ, ಆದರೆ ನಾವು ದೂರದಿಂದ ನೋಡಿ ಸಂತೋಷ ಪಡ್ತಾ ಇರ್ತಾರೆ ಮಕ್ಕಳುಗಳು. ಯಾಕೆಂದರೆ ದೇವರು ನಮ್ಮ ಚಿಕ್ಕ ಮಕ್ಕಳ ಸ್ವಭಾವಗಳನ್ನು ಚೆನ್ನಾಗಿ ತಿಳಿದಂಥ ದೇವರು. ಬೆಳಿತೇವೆ ಪ್ರೇರೆ, ಬೆಳೀತಾ ಪ್ರೇರೆ ಈ ಪ್ರಪಂಚದ ಜನರು ಏನಾಗಿದ್ದಾರೆ ಅಂದರೆ ದೇವರನ್ನೇ ಬಿಟ್ಬಿಟ್ಟಿದ್ದಾರೆ ಪ್ರೇರೆ. ನನ್ನ ತಾಯಿ ಗರ್ಭದಲ್ಲಿ ರೂಪಿಸಿದಾರು. ಒಂದು ತಾಯಿ ಗಂಡು ಮಗು ಬೇಕು ಅಂತ ಹೇಳ್ತಾರೆ ಪ್ರೇರೆ. ಅನೇಕ ತಾಯಂದಿರು ಏನಂತಾರಂದರೆ ತಾಯಿಯೇ ದೇವರು ಅಂತಾರೆ. ಅನೇಕ ಮಕ್ಕಳುಗಳು ಏನಂತಾರಂದರೆ ತಾಯಿನೇ ದೇವರು ಅಂತಾರೆ, ಗುರುವನೇ ದೇವರು ಅಂತಾರೆ, ತಂದೆನೇ ದೇವರು ಅಂತಾರೆ. ಆದರೆ ಈ ತಾಯಿಗೆ ಕೇಳಿ, ಅನೇಕ ತಾಯಂದಿರಿಗೆ ಗಂಡು ಮಗು ಬೇಕು ಅಂದರೆ ಹೆಣ್ಮಗು ಆಗುತ್ತೆ, ಹೆಣ್ಮಗು ಬೇಕು ಅಂದರೆ ಗಂಡು ಮಗು ಆಗುತ್ತೆ. ಅಂದರೆ ತಾಯಿ ತಂದೆ ಅಂದುಕೊಂಡ್ರೆ ಈ ಜನ್ಮ ಬಂದಿಲ್ವಾ? ಯಾಕೆ ತಾಯಿ ತಂದೆ ರೂಪಿಸ್ಕೋಬೋದಾಗಿತ್ತಲ್ಲ ಪ್ರೇರೆ? ತಾಯಿ ತಂದೆನೇ ನಮ್ಮನ್ನು ಈ ಲೋಕಕ್ಕೆ ಬರಮಾಡಿದವರಾಗಿದ್ದರೆ ತಾಯಿ ಇಷ್ಟಪಡುವಂಥ ಗಂಡು ಮಗು, ತಂದೆ ಇಷ್ಟಪಡುವಂಥ ಹೆಣ್ಮಗುನೇ ರೂಪಿಸ್ಕೋಬೋದಾಗಿತ್ತಲ್ಲ. ಯಾಕೆ ಅವ್ರ ಕೈಲಿಲ್ವಾ ಶಕ್ತಿ ಅಂದರೆ? ಇಲ್ಲ. ಡಾಕ್ಟರ್ ಕೈಲಿಲ್ವಾ? ಇಲ್ಲ. ಅಧಿಕಾರಿಗಳ ಕೈಯಲ್ಲಿಲ್ವಾ? ಇಲ್ಲ ಪ್ರೇರೆ. ತಾಯಿ ಗರ್ಭದಲ್ಲಿ ಪ್ರೇರೆ ಆ ಕೋಟಿ ಲಕ್ಷ ಶುಕ್ರ ಕಣಗಳಲ್ಲಿ ಒಂದೇ ಒಂದು ಶುಕ್ರ ಕಣ ಆ ಅಂಡಾಳಲ್ಲಿ ಸೇರಿ ಅದ್ರ ಮೂಲಕ ನಾವು ಹುಟ್ಟು ಬರಬೇಕಂದ್ರೆ ದೇವರ ಚಿತ್ತ. ಆ ಗರ್ಭದೊಳಗೆ ಒಂದೇ ಒಂದು ಶುಕ್ರ ಕಣ ಹೋಗಿ ನಾವು ಹುಟ್ಟು ಬರಬೇಕಾ ಅಂತ ಅಂದರೆ ನೋಡಿ ಪ್ರೇರೆ, ನಾವು ಯೋಬನ ಗ್ರಂಥವನ್ನು ಒಂದ್ಸಾರಿ ನೋಡೋಣ. ಯೋಬನ ಗ್ರಂಥ 9ನೇ ಅಧ್ಯಾಯ 7ನೇ ವಚನ ಯಾರು ತೆಗೆದು ನಿಮಗೆ ಓದಿದ್ದೀವಿ. ಯೋಬನ ಗ್ರಂಥ 9ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಅದ್ಭುತವಾದಂಥ ಮಾತಿದೆ, ತೆಗೆದು ಓದಿದ್ದೇವೆ. ಹುಟ್ಟಬೇಡವೆಂದು ಆತನು ಅಪ್ಪಣೆ ಕೊಟ್ಟರೆ ಸೂರ್ಯನು ಹುಟ್ಟುವುದಿಲ್ಲ, ಸಾಕು. ನಕ್ಷತ್ರಗಳನ್ನು ಮುಚ್ಚಿಟ್ಟು ಮುದ್ರೆ ಹಾಕುತ್ತಾನೆ. ಸಾಕು. ಹುಟ್ಟಬೇಡ ಎಂದು ಆತನು ಅಪ್ಪಣೆ ಕೊಟ್ಟರೆ ಸೂರ್ಯನು ಹುಟ್ಟೋದಿಲ್ವಾ? ಯೋಚನೆ ಮಾಡಿ ಪ್ರೇರೆ, ಈ ಸೂರ್ಯ, ಈ ಒಂದು ಸೂರ್ಯಕ್ಕೆ ಈ ಭೂಮಿ 13 ಲಕ್ಷ ಹಾಕ್ಬೇಕಂತೆ. ಸೈಂಟಿಸ್ಟ್ಗಳು ಹೇಳ್ತಾರೆ 13 ಲಕ್ಷ ಭೂಮಿ ಹಾಕಿದ್ರೆ ಒಂದು ಸೂರ್ಯ ಆಗುತ್ತೆ. ನಮಗೆ 13 ಲಕ್ಷ ಬೇಡ, 13,000 ಬೇಡ, 13 ಭೂಮಿ ಹಾಕಿದ್ರೆ ಒಂದು ಸೂರ್ಯ ಆಗುತ್ತೆ. ಅಷ್ಟು ದೊಡ್ಡ ಸೂರ್ಯನು ದೇವರು ಹುಟ್ಟಬೇಡ ಅಂತ ಹೇಳಿದ್ರೆ ಹುಟ್ಟೋದಿಲ್ವಂತೆ ಪ್ರೇರೆ. ಐಗುಪ್ತದ ದೇಶದಲ್ಲಿ ಫರೋಹನ ಒಂದು ಜನಾಂಗದವರನ್ನು ದೇವರು ಎಷ್ಟೋ ದಿನ ಕತ್ತಲೆಯಾಗಿರಿಸಿದ್ರು ಪ್ರೇರೆ. ಅನೇಕ ದಿನಗಳು ಕತ್ತಲೆಯಾಗಿರಿಸಿದ್ರ. ದೇವರು ಹುಟ್ಟೋದಕ್ಕೆ ಅಪ್ಪಣೆ ಕೊಡಿಲ್ವ ಸೂರ್ಯನಿಗೆ? ಇಲ್ಲ. ಅಷ್ಟು ದೊಡ್ಡ ಸೂರ್ಯ ದೇವರ ಮಾತಿಗೆ ಒಳಪಟ್ಟು ಹುಟ್ಟಬೇಡ ಅಂದ್ರೆ ಹುಟ್ಟಲ್ಲ. ಅಂದ್ರೆ ಪ್ರಕೃತಿ ದೇವರ ಕೈಯಲ್ಲಿದೆ. ಅಷ್ಟು ದೊಡ್ಡ ಸೂರ್ಯ ದೇವರ ಅಪ್ಪಣೆಯ ಮೂಲಕ ಹುಟ್ಟಿ ದಿನ ಬರ್ತಾ ಇದೆ ಅಂದ್ರೆ ಪ್ರೇರೆ, ನಾವು ನೀವು ದೇವರ ಅಪ್ಪಣೆ ಇಲ್ಲದೆ ಹುಟ್ಟಿ ಬರ್ತಾ ಇದ್ದೀವ? ದೇವರ ಅಪ್ಪಣೆಯ ಮೂಲಕ ಈ ಲೋಕಕ್ಕೆ ಬರ್ತಾ ಇದೀವಿ ಪ್ರೇರೆ. ತಾಯಿಯ ಎದೆಯಲ್ಲಿ ನಿಶ್ಚಿಂತೆಯಿಂದ ಇರಿಸಿದವನು ನೀನಲ್ಲವೋ? ಎಷ್ಟು ಅದ್ಭುತವಾಗಿ ಭಕ್ತನಾದ ದಾವಿದನು ದೇವರನ್ನು ಘನಪಡಿಸ್ತಾನೆ. ನನ್ನ ತಾಯಿಯ ಗರ್ಭದಲ್ಲಿ ನಿರ್ಮಿಸಿದವನು ನೀನಲ್ಲವೋ? ಎಂತಕ್ಕೆ ನಿರ್ಮಿಸ್ತಾ ಪ್ರೇರೆ? ನಾವು ಯಾವ ರೀತಿ ಇರಬೇಕಂತ ದೇವರು ನಿರ್ಮಿಸಿದ್ದಾರೆ. ಕೀರ್ತನೆ ಗ್ರಂಥದಲ್ಲಿ ನಮಗೆ ಗೊತ್ತಿರುವಂಥ ವಚನ ಒಂದ್ಸರಿ ತೆಗೆದು ಓದೋಣ. 5ನೇ ವಚನವನ್ನು 127ರಲ್ಲಿ 3ನೇ ವಚನದಿಂದ ಓದೋಣ. ಕೀರ್ತನೆ 127 3ನೇ ವಚನದಿಂದ ಓದೋಣ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು. ಓದಿಮ್ಮ ನೀವು ಓದಿ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಸಾಕಮ್ಮ, ಯೌವನದಲ್ಲಿ ಒಂದೊಂದು ವಚನ ಓದಿಕೋಣ. ಅದೇ ವಚನದ ಮೇಲೆ ನೀವು ನಿಂತಿರಿಮ್ಮ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು. ಸ್ವಾಸ್ಥ್ಯ ಅಂದ್ರೆ ಪ್ರೇರೆ, ಸ್ವಾಸ್ಥ್ಯ ಅಂದ್ರೆ
ಅನೇಕರಿಗೆ ತಂದೆಗಳ ಆಸ್ತಿಗಳು ಮಕ್ಕಳಿಗೆ ಸ್ವಾಸ್ಥ್ಯವಾಗಿ ಸಿಗುತ್ತೆ. ಅಂದರೆ ಇವರು ಸತ್ತಾದ್ಮೇಲೆ ಮಕ್ಕಳುಗಳಿಗೆ ಆಸ್ತಿ ಸಿಗುತ್ತೆ. ಸ್ವಾಸ್ಥ್ಯ ಅಂದರೆ ಆಸ್ತಿಗೆ ಸಮಾನ ಪ್ರೇರೆ. ದೇವರು ತನ್ನ ಆಸ್ತಿಯನ್ನು ತಂದೆ ತಾಯಿಗಳಿಗೆ ಕೊಡ್ತಾ ಇದ್ದಾರೆ ಪ್ರೇರೆ. ತಂದೆ ತಾಯಿಗಳಿಗೆ, ಓಕೆನಾ, ತಂದೆ ತಾಯಿಗಳಿಗೆ ಕೊಡ್ತಾ ಇದ್ದಾರೆ ತನ್ನ ಆಸ್ತಿ. ದೇವರ ಆಸ್ತಿ ನಾವು. ನಮ್ಮ ಮಕ್ಕಳುಗಳು ಓಡಾಡುವಾಗ ದೇವ್ರ ನೆನಪಾಗಬೇಕು. ಯಾರು ನೆನಪಾಗಬೇಕು? ತಾಯಿ ತಂದೆ ಇದ್ದೀರಾ? ಯಾರು ನೆನಪಾಗಬೇಕು? ದೇವ್ರ ನೆನಪಾಗಬೇಕು. ನಮ್ಮ ಮಕ್ಕಳು ಓಡಾಡ್ತಾ ಇರ್ತಾರಲ್ಲ, ದೇವ್ರ ನೆನಪಾಗಬೇಕು. ಯಾಕಂದ್ರೆ ಆತನ ಆಸ್ತಿಯಲ್ಲಿ ನಮಗೆ ಪಾಲ್ಕೊಟ್ಟಿದ್ದಾರೆ. ದೇವರ ಆಸ್ತಿ ನಮ್ಮ ಮಕ್ಕಳು, ದೇವರ ಆಸ್ತಿ. ಅವ್ರಿಗೇನೋ ಆಸ್ತಿ ಇಡೋದಲ್ಲ ಆಸ್ತಿ, ದೇವ್ರು ನಮ್ಗೆ ಕೊಟ್ಟಿರೋದೇ ದೊಡ್ಡ ಆಸ್ತಿ. ಆ ಆಸ್ತಿ ಯಾಕೆ ಕೊಟ್ಟಿದ್ದಾರೆ ಪ್ರೇರೆ? ಆಸ್ತಿ ಯಾಕೆ ಕೊಟ್ಟಿದ್ದಾರೆ? ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಯೌವನ ಪ್ರಾಯದಲ್ಲಿ ಮಕ್ಕಳಾಗಬೇಕು ಪ್ರೇರೆ. ಟೈಮ್ ಕರೆಕ್ಟಾಗಿ ಮದುವೆ ಆಗಬೇಕು. ಆ ಯೌವನ ಪ್ರಾಯದಲ್ಲಿ ನಿಮಗೆ ಮಕ್ಕಳಾದರೆ ಆ ಮಕ್ಕಳನ್ನ ದೇವರು ಯಾವ ರೀತಿಲಿ, ವಯಸ್ಸಾದ್ಮೇಲೆ ಹುಟ್ಟಿದ್ರೂ ಒಳ್ಳೇದೇನೇನು ತೊಂದರೆ ಇಲ್ಲ. ಕೆಲವರು ಮದುವೆ ಆಗಲ್ಲ ಸಮಯಕ್ಕೆ, ಗಂಡಿಗೆ ಹೆಣ್ಣಿಷ್ಟ ಆಗಲ್ಲ, ಹೆಣ್ಣಿಗೆ ಗಂಡಿಷ್ಟ ಆಗಲ್ಲ, ಅಥವಾ ಅವ್ರದ್ದೇನೋ ಕೆಲವೊಂದು ಪ್ರಾಬ್ಲಮ್ಸ್ಗಳಿರುತ್ತೆ. ಲೇಟಾಗಿ ನಾನೊಂದು ಲೈಫಲ್ಲಿ ಒಂದು ಸೆಟ್ಲ್ ಆದ್ಮೇಲೆ ಮದುವೆ ಆಗಬೇಕಂತ ಇರ್ತಾರೆ. ಆ ಥರ ಪರಿಸ್ಥಿತಿಲಿ ಇರ್ತಾರೆ ಪ್ರೇರೆ. ಇವುಗಳಿಂದ ತನ್ನ ಬತ್ತಳಿಗೆಯನ್ನು ತುಂಬಿದವನು ಧನ್ಯನು. ಊರು ಬಾಗಲಲ್ಲಿ ವೈರಿಗಳ ಸಂಗಡ ವಾದ್ಯವಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ. ಪ್ರೇಯರೇ, ದೇವರು ಗರ್ಭಫಲವನ್ನು ಕೊಟ್ಟಿದ್ದು ದೇವರು ತನಗೋಸ್ಕರ ದೇವರು ಸೃಷ್ಟಿಸಿದಂಥ ದೇವರು ಬಾಣಗಳನ್ನಾಗಿ ನಮ್ಮನ್ನು ರೂಪಿಸ್ತಾ ಇದ್ದಾನೆ. ಬಾಣಗಳು ನಾವೇನಾಗಿದೆ, ಒಬ್ರಿಗೊಬ್ರು ಬಾಣಗಳಿರ್ಬೇಕಂತೆ. ಬಿಲ್ಲು ಯಾರು? ಬಿಲ್ಲು ಆ ತಂದೆಯಾದ ದೇವರು ಮತ್ತೆ ಯೇಸು ಕ್ರಿಸ್ತನು ಬಿಲ್ಲು ಆಗಿದ್ದಾರೆ ಪ್ರೇರೆ. ಅವರ ಮೂಲಕ ಅವರ ಕೈಯಲ್ಲಿ ನಾವಿದ್ರೆ ಪಾಪವನ್ನು ನಾವು ಜಯಿಸೋದಕ್ಕೆ ಸಾಧ್ಯ. ದೇವರ ಹಸ್ತದ ಕೆಳಗಡೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು ಪ್ರೇರೆ. ಊರು ಬಾಗಲಲ್ಲಿ ವೈರಿಗಳ ಸಂಗಡ ವಾದ್ಯವಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ. ದುಷ್ಟನು ನಮಗೆ ವೈರಿ ಯಾರು ಪ್ರೇರೆ? ನಮ್ಗೆ ವೈರು ಈ ಮನುಷ್ಯನು ಅಲ್ಲ ಪ್ರೇರೆ, ಮನುಷ್ಯರಲ್ಲ. ನಿಮ್ಮ ವೈರಿಗಳನ್ನು ಪ್ರೀತಿಸಿ. ಕೀರ್ತನೆ ಗ್ರಂಥ ಓದ್ಬೇಕಾದ್ರೆ ನೀವು ಒಂದ್ಸಾರಿ ಆಲೋಚನೆ ಮಾಡಿ. ಅದು ಭೌತಿಕವಾದ ಒಂದು ಯುದ್ಧ ಇತ್ತು ಹಳೆ ಒಡಂಬಡಿಕೆಯಲ್ಲಿ. ಆ ಭೌತಿಕವಾದ ಯುದ್ಧಕ್ಕೆ ತಕ್ಕನಾಗಿ ಬರೆಸಿದ್ದಾರೆ ದೇವರು. ದಾವಿದನ ಕೀರ್ತನೆ ಮತ್ತು ಮೋಶೆ ಇವರೆಲ್ಲ ಬರೆದಿದ್ದಾರೆ. ನಾವು ಆ ಕೀರ್ತನೆ ಗ್ರಂಥವಾದ ಓದುವಾಗ ಮನುಷ್ಯರಿಗೆ ಹೋಲಿಸಿ ನಾವು ಯಾವತ್ತೂ ಓದಕ್ಕೆ ಹೋಗ್ಬಾರ್ದು. ಸೈತಾನನಿಗೆ ಹೋಲಿಸಿ ನೀವೇನು ಮಾಡಬೇಕು? ಅದನ್ನು ಓದಿದಾಗ ನಿಮ್ಮ ಆತ್ಮಿಕ ಜೀವಿತ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಇರುತ್ತೆ. ನಾವು ಮನುಷ್ಯರನ್ನ ದ್ವೇಷಿಸೋಕ್ಕೆ ಹೋಗಬಾರ್ದು. ನಿನ್ನ ಶತ್ರುಗಳನ್ನು, ಹೊಸ ಒಡಂಬಡಿಕೆಯಲ್ಲಿ ಏನು ಹೇಳುತ್ತೆ? ಹಳ್ಳಿಗೆ ಹಲ್ಲು ಕಣ್ಣಿಗೆ ಎಲ್ಲವೂ ತೆಗೆದಾಕಿ ನಿನ್ನ ಶತ್ರುಗಳನ್ನು ಪ್ರೀತಿಸು. ನಿನ್ನನ್ನು ಪ್ರೀತಿಸಿದವರಿಗೆ ಪ್ರೀತಿಸಿದ ಏನು ಪ್ರಯೋಜನ ಆಯಿತು? ನಿನ್ನ ಶತ್ರುಗಳನ್ನು ಪ್ರೀತಿಸುವಂತ ಯೇಸು ಪ್ರಭು ನಮ್ಮನ್ನು ಕಲಿಸ್ಕೊಟ್ಟಿದ್ದಾರೆ. ಓಕೆನಾ? ಓಕೆ. ಊರು ಬಾಗಿಲಲ್ಲಿ ವೈರಿಗಳ ಸಂಗಡ ವಾದ್ಯವಾಡಾಗ ಅಂಥವರು ಅಪಮಾನ ಹೊಂದಿಲ್ಲ. ಶತ್ರು ಇದ್ದಾನೆ ಪ್ರೇರೆ. ಆ ಘಟ ಸರ್ಪನು ಯೌವನ ಪ್ರಾಯದಲ್ಲಿರುವಂಥ ನಮ್ಮನ್ನು ಬೀಳಿಸಬೇಕೆಂದು ಒಂದೊಂದೇ ಬಾಣನೇ ಬಿಡ್ತಾನೆ. ಆತನ ಬಳಿನೂ ಬಾಣ ಇದೆಯಾ? ಇದೆ ಪ್ರೇರೆ. ನಾವು ಬಾಣಗಳು ದೇವರ ಕೈಯಲ್ಲಿದ್ರೆ, ನಾವು ದೇವರ ಕೈಯಲ್ಲಿಲ್ಲ ಅಂತ ಅಂದರೆ ಆತನು ಬಾಣ ಬಿಡ್ತಾನೆ. ಶತ್ರುಗಳ ಹತ್ರನೂ ಅನೇಕ ಶಿಷ್ಯಂದಿರು ಅನ್ಬೋದು, ಓಕೆನಾ, ಅಥವಾ ಮಕ್ಕಳುಗಳಿರ್ಬೋದು. ಸೈತಾನಿಗೆ ಪ್ರೇರೆ ನಾವು ನೋಡ್ತೀವಿ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಸೈತಾನನೊಟ್ಟಿಗೆ ಅನೇಕ ದೇವದೂತರು ಕೂಡ ಬಿದ್ರಂತೆ. ಅವನು ಒಂದು ಟೀಮ್ ಮಾಡ್ಕೊಂಡಿದ್ದ ಪ್ರೇರೆ. ಇಲ್ಲಿ ಹೆಂಗೆ ಪಕ್ಷಪಾತ ಮಾಡ್ತಾರೋ, ಕಾಂಗ್ರೆಸ್ ಒಂದು ಪಕ್ಷ, BJP ಒಂದು ದಳ ಒಂದು ಹೇಗಿದೆಯೋ, ಅಲ್ಲಿ ದೇವರಿಗೆ ವಿರುದ್ಧವಾಗಿ ನಿಂತ್ಕೊಂಡಾಗ ಏನು ದೇವರೇ ನಿನ್ನ ಮಕ್ಕಳಿಗೆ ನಾವು ಸೇವೆ ಮಾಡಬೇಕಾ? ನಾವು ಫಸ್ಟು ಇದ್ದವರು, ದೇವದೂತರು ನಾವು ಇದ್ದವರು ಫಸ್ಟು, ನಮಗೆ ಈ ಅಧಿಕಾರ ಪರಲೋಕ ನಮಗೆ ಬೇಕು ಅಂತ ಅಂದಾಗ ಆತನ ಮನಸ್ಸು ಒಂದು ಉಬ್ಬಿದಾಗ ನಿನ್ನ ಮಕ್ಳಿಗೆ ಏನು ಸೇವೆ ಮಾಡೋದು ದೇವರೇ, ನಾವು ವ್ಯತಿರೇಕವಾಗಿ ನಿಂತ್ಕೋತೀವಿ ಅಂತ ನಿಂತ್ಕೊಂಡಾಗ ಅವನ ಜೊತೆ ದೇವದೂತರನ್ನು ಕೂಡ ದೊಬ್ಬಿ ದೇವ್ರ ಭೂಮಿ ಕಳಿಸ್ರು. ಆ ಸೈನ್ಯ ಏನಾಗಿದೆ ಗೊತ್ತಾ? ಆ ಸೈನ್ಯ ಹೆಚ್ಚಾಗ್ತಾ ಇದೆ. ಹೆಚ್ಚಾಗಿ ಏನು ಮಾಡ್ತಾ ಇದ್ದಾರೆ? ಯೌವನ ಪ್ರಾಯದಲ್ಲಿರುವಂಥ ಮನುಷ್ಯರನ್ನು ಹೆಣ್ಣಿನ ಮೂಲಕ, ಗಂಡಿದ್ರೆ ಹೆಣ್ಣಿನ ಮೂಲಕ, ಹೆಣ್ಣಿದ್ರೆ ಗಂಡಿನ ಮೂಲಕ, ಕಣ್ಣಿನ ಆಸೆ. ಏನು ಬೇರೆ? ಕಣ್ಣಿನ ಆಸೆ. ಕಣ್ಣಿಂದ ನೋಡಿದ್ರೆ ಬಿದೋಗ್ತಾನ ಅಂತ ನೋಡಿ ಲೋಕದವ್ರು ಹೇಳ್ತಾರೆ ಪ್ರೇರೆ. ಒಂದು ನೋಟಕ್ಕೆ ಬಿದೋದ ಅಂತಾರೆ. ಇವನು ಏನು ಗಂಡಸು, ಒಂದು ನೋಟಕ್ಕೆ ಬಿದೋದ ಅಂತಂದ್ರೆ ಬಿದೋದ ಅಂತ ಅಂತಾರೆ ಪ್ರೇರೆ. ಫಿಲಮ್ಗಳು ಯಾವ ರೀತಿ ಬರ್ತಾ ಇದೆ ಹೇಳಿ ಪ್ರೇರೆ? ಫಿಲಮ್ಗಳು ಯಾವ ರೀತಿ ಬರ್ತಾ ಇದೆ ಅಂದರೆ ಭಯಂಕರವಾದ ರೀತಿಯಲ್ಲಿ ಪ್ರೇರೆ, ಭಯಂಕರವಾದ ರೀತಿಯಲ್ಲಿ ಅದನ್ನು ತೋರಿಸೋ ಥರ ಆಗ್ಬಿಟ್ಟಿದ್ದಾರೆ. ತಂದೆ ತಾಯಿಗಳು ಜೊತೆಲಿ ಕುಂಡಿಸ್ಕೊಂಡೇ ತೋರಿಸ್ತಾ ಇರ್ತಾರೆ ಪ್ರೇರೆ. ಲವ್ ಸ್ಟೋರಿ ತೋರಿಸ್ತಾ ಇರ್ತಾರೆ. ಮೊದಲು ಆಗಿನ ಕಾಲದಲ್ಲಿ ಒಂದು 15 ವರ್ಷದಿಂದ ತಂದೆ ತಾಯಿಗಳು ನೋಡುವಾಗ ಏನೋ ಒಂದು ಕೆಟ್ಟದಾಗ ಒಂದು ಇದು ಬಂತು ಅಂದರೆ ಒಂದು ಚಿತ್ರ, ಹೆಣ್ಣುಮಕ್ಳು ಒಂದು ತಪ್ಪುಗಳು ಅಂತದ್ದು ಮುಂತಾದ್ ಬಂದಾಗ ಕಣ್ಣು ಮುಚ್ಚಿಬಿಡೋರು ಬೇರೆ. ಈಗ ಎಲ್ಲ ಕಾಮನ್ ಆಗ್ಬಿಟ್ಟಿದೆ ಅಂತಾರೆ ಬೇರೆ. ಅಂದರೆ ತಂದೆ ತಾಯಿಗಳಿಗೂ ನಾಚಿಕೆ ಇಲ್ಲ. ತಂದೆ ತಾಯಿ ಇದ್ದರೆ ತನ್ನ ಶರೀರವನ್ನು ಹತೋಟಿ ಮಾಡಿಕೊಂಡೆ ಲವ್ ಸ್ಟೋರಿ ಫಿಲಮ್ ನೋಡ್ತಾ ಇರ್ತಾರೆ, ಮಕ್ಳುಗಳಿಗೂ ತೋರಿಸ್ತಾ ಇರ್ತಾರೆ. ಮತ್ತು ಅವ್ರ ಜೀವನ ಏನಾಗುತ್ತೆ ಅಂತ ಅವ್ರು ಯೋಚನೆ ಮಾಡೋದು ಬೇರೆ. ಮತ್ತು ಈ ಏನಾಗಿದೆ ಅಂದರೆ ಬೇರೆ,
ಕಾಮಿಡಿ ಟೈಮ್ ಬಂದ್ಬಿಟ್ಟಿದೆ. ಕಾಮಿಡಿ ಥರ ಮಕ್ಕಳುಗಳಿಗೆ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಪ್ರೀತಿ ಪ್ರೇಮದ ಹಾಡುಗಳಿಗೆ ಡ್ಯಾನ್ಸ್ ಆಡಿಸುವಂಥದ್ದು. ಅಲ್ಲಿರೋರ್ಗೆ ಏನಾದರೂ ನಾಚಿಕೆ ಇದೆಯಾ, ಮಾನ ಮರೆದಿದೆಯಾ? ನಾನು ಫೇಸ್ಬುಕ್ಕಲ್ಲಿ ಲೈವಾಗಿ ಮಾತಾಡ್ತಾ ಇದ್ದೀನಿ. ಯಾರಾದರೂ ನನಗೆ ಇದ್ರ ಬಗ್ಗೆ ಏನಾದರೂ ಮಾತಾಡೋಂಗಿದ್ರೆ ಮಾತಾಡ್ಬೋದು. ನನ್ನ ನಂಬರು ಹಾಕ್ತೀನಿ. ನನ್ನ ನಂಬರು ಆಲ್ರೆಡಿ ಇದೆ. ಫೇಸ್ಬುಕ್ಕಲ್ಲಿ ನೋಡೋರು, ನೀವು ಆ ಟಿ ವಿಗಳಲ್ಲಿ ಪ್ರೋಗ್ರಾಮ್ ಕೊಡೋರು ನಿಜವಾಗ್ಲೂ ನಿಮ್ಗೆ ಏನಾದರೂ ನಾಚಿಕೆ ಮಾನ ಮರೆದಿದೆ ಅನ್ನೋ ಒಂದು ಅರ್ಥ ಆಯ್ತಲ್ಲ. ಆ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ದೇವ ಭಯ ಭಕ್ತಿಯನ್ನು ಕಲಿಸೋದು ಬಿಟ್ಟು ಪ್ರೀತಿ ಪ್ರೇಮದ ಕಾಮಾಭಿಲಾಷೆಗಳಿಗೆ ಹಾಡನ್ನು ನೀವು ಪಟ್ಟಿ ಕಟ್ಟಿ ರಿಮೇಕ್ ಸಾಂಗ್ಗಳಿಗೆ ನೀವು ಡ್ಯಾನ್ಸ್ ಆಡಿಸ್ತಿರಲ್ಲ. ನಿಮ್ಗೆ ಏನಾದರೂ ನಾಚಿಕೆ ಮಾನ ಮರೆದಿದೆಯಾ? ಮಕ್ಕಳು ದೇವರ ಸಮಾನ. ಮಕ್ಕಳು ಯಾರಾಗಿದ್ದಾರೆ? ದೇವರ ಸಮಾನ. ಅವ್ರಿಗೆ ದೇವರ ಭಯಭಕ್ತಿಯನ್ನು ನಾವು ಬಿತ್ತಬೇಕೇ ಹೊರತು ಪಾಪದ ಆಲೋಚನೆಗಳಿಂದ ಕೂಡಿದಂಥ ಹಾಡುಗಳನ್ನೆಲ್ಲ ತಪ್ಪಿಕೊಳ್ಳುವಂಥದ್ದು, ಮುತ್ಕೊಡುವಂಥದ್ದು ಇಂಥ ಹಾಡುಗಳಿಗೆ ನಿಮ್ಮ ಮಕ್ಕಳುಗಳಿಗೆ ಡ್ಯಾನ್ಸ್ ಮಾಡಿಸ್ತೀರಾ? ನಾಚಿಕೆ ಮಾನ ಮರೆದಿದೆಯಾ ತಂದೆ ತಾಯಿಗಳೇ? ದೇವರು ಗರ್ಭಫಲ ಕೊಟ್ಟಿರೋದು ಎಂತಕ್ಕೋಸ್ಕರ? ಭಯ ಭಕ್ತಿಯಿಂದ ಬದುಕಬೇಕು, 4 ಜನದ ಮುಂದೆ ಒಳ್ಳೆ ರೀತಿಯಲ್ಲಿ ನನಗೆ ಮರ್ಯಾದೆ ಸಂಪಾದನೆ ಕೊಡಬೇಕಂತ ದೇವರು ಈ ಜೀವನವನ್ನು ಕೊಟ್ಟಿದ್ದಿರೋದು ಇದು. ನೀವು ಈ ಮಕ್ಕಳನ್ನ ಏನು ಮಾಡ್ತಾ ಇದ್ದೀರಾ? ಲೋಕದಲ್ಲಿ ಪಾಪದಲ್ಲಿ ಬೆಳೆಸ್ತಾ ಇದ್ದೀರಾ. ನಿಜವಾಗ್ಲೂ ಮಾತ್ರ ದೇವ್ರು ಮಾತ್ರ ಬಿಡಲ್ಲ ತಂದೆ ತಾಯಿಗಳೇ. ಅದಕ್ಕೇನೆ ಅನೇಕ ವೃದ್ಧಾಶ್ರಮಗಳಿಗೆ ಕೆಲವರು ತಂದೆ ತಾಯಿಗಳು ಯಾಕೆ ಹೋಗ್ತಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಕಲಿಸ್ಬೇಕಾಗಿರೋಂಥ ಸಮಯದಲ್ಲಿ ಭಯ ಭಕ್ತಿಯ ಜೀವಿತವನ್ನು ಕೊಡೋದಕ್ಕೋಸ್ಕರನೇ ಇವತ್ತು ವೃದ್ಧಾಶ್ರಮಗಳು ಇಂಪ್ರೂವ್ಮೆಂಟ್ ಆಗ್ತಿರೋದು. ಯಾಕೆಂದರೆ ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ದೇವರನ್ನು ತೋರಿಸ್ಬೇಕು. ನೀವು ಏನನ್ನೂ ತೋರಿಸ್ತಾ ಇದ್ದೀರಾ? ಫಿಲಮ್ ಆ್ಯಕ್ಟರ್ಗಳನ್ನ ತೋರಿಸ್ತಾ ಇದ್ದೀರಾ? ನಾಟಕ ಮಾಡ್ತಾರೆ ಅಷ್ಟೇ. ನಿಜವಾದ ಹೀರೋಗಳು ಯಾರಂದರೆ ಜೀವನದಲ್ಲಿ ಒಳ್ಳೆ ನಡವಳಿಕೆ ಉಳ್ಳವಾಗಿ ಬದುಕ್ತಾನಲ್ಲ, ನಿಜವಾದ ಹೀರೋ ಆತನೇ. ಒಂದ್ಸಾರಿ ಜ್ಞಾನೋಕ್ತಿ ಗ್ರಂಥದಲ್ಲಿ, ಸತ್ಯವೇದ ಗ್ರಂಥದಲ್ಲಿ ಬರ್ಸಿದ್ದಾರೆ. ಜ್ಞಾನೋಕ್ತಿಯಲ್ಲಿ ತೆಗೆದು ನೋಡೋಣ ಪ್ರೇರೆ, ನಾವು ನಿಜವಾದ ಹೀರೋ ಯಾರಂತ ನಾವು ನೋಡೋಣ ಒಂದ್ಸಾರಿ ಜ್ಞಾನೋಕ್ತಿಯಲ್ಲಿ. ಜ್ಞಾನೋಕ್ತಿ 16ನೇ ಅಧ್ಯಾಯ 32ನೇ ವಚನ. ಓದಿರಪ್ಪ. ದೀರ್ಘ ಶಾಂತನು ಸೂರನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಸಾಕು. ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ. ದೀರ್ಘ ಶಾಂತನು ಅಂದ್ರೆ ತಾಳ್ಮೆಯಿಂದ ಇರುವವನು ಶೂರನಿಗಿಂತಲೂ ಶ್ರೇಷ್ಠ ಅಂತೆ. ಫಿಲಮಲ್ಲಿ ನಿಜವಾಗ್ಲೂ ದೀರ್ಘ ಶಾಂತಿ ತೋರಿಸ್ತಾರ? ಒಂದು ಏಟ್ ಹೊಡೆದ್ರೆ ಸಹಿಸ್ಕೊಳ್ಳಲ್ಲ ಬೇರೆ, 4 ಏಟ್ ಹೊಡಿತಾನೆ. ಹೀರೋ ಏನು ಮಾಡ್ತಾರೆ ಅಂದರೆ ಒಂದು ಏಟ್ ಹೊಡೆದ್ರೆ ಯಾರು ಸಹಿಸ್ಕೊಳ್ಳಲ್ಲ, ಈತನ ತಿರುಗಿ ಹೊಡಿತಾರೆ. ಇವ್ರು ನೋಡಿದಂಥವ್ರು ಲಾಂಗ್ ಹಿಡ್ಕೊಂಡು ಮಚ್ಚಿಡ್ಕೊಂಡು ಇವ್ರಿಗೆ ಅಭಿಮಾನಿಗಳು. ಯಾರು? ಈ ಜನರು ಪ್ರಜೆಗಳೇನಾಗಿದ್ದಾರೆ ಅಂದರೆ ಈತನ ತಾಳ್ಮೆಯಿಂದ ಇರಲ್ಲ, ತಾಳ್ಮೆನೇ ಇಲ್ಲ ಮನುಷ್ಯನಿಗೆ. ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ ಅಂತೆ. ನಾನು ಬೇರೆ ದೇವ್ರನ್ನ ನಂಬೋದಕ್ಕಿಂತ ಮುಂಚೆ ಈ ಹೊಡೆದಾಟ ಫಿಲಮ್ಗಳನ್ನೇ ನೋಡ್ತಾ ಇದ್ದೆ. ಆದರೆ ಸತ್ಯವೇದ ಗ್ರಂಥವಾದ ಮೇಲೆ ನನಗೆ ಗೊತ್ತಾಯಿತು ದೀರ್ಘ ಶಾಂತನು ನಿಜವಾದ ಹೀರೋ ಅಂತೆ. ನಾವು ಪಾಪ ಅಮಾಯಕರು ಜನರು ಏನು ಅನ್ಕೊಂಡಿದ್ದಾರೆ, ಹೊಡೆದಾಡೋರು 1 ಏಟ್ ಹೊಡೆದ್ರೆ 4 ಏಟ್ ಹೊಡೆಯೋನು ಶೂರ ಅನ್ಕೊಂಡ್ಬಿಟ್ಟಿದ್ದಾರೆ. ದೀರ್ಘ ಶಾಂತನು ಕೂಲಾಗಿದ್ದು ಅವನ ಏಟ್ನ ತಡ್ಕೊಂಡು ಅವನಿಗೆ ಬುದ್ಧಿವಾದ ಹೇಳಿ ಕಳಿಸ್ತಾನಲ್ಲ, ಅವನು ನಿಜವಾದ ಹೀರೋ. ಕೆಳಗೆ ಹೇಳುತ್ತೆ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ತನ್ನನ್ನು ಆಳುವವನು ಏನು ಬೇರೆ? ಒಂದು ಹೆಣ್ಣಿಗೆ ಸೋತು ಬಿದ್ದೋಗ್ತಾನೆ, ಸೋಲೋದು ಕಲಿಸ್ತಾ ಇದ್ದಾರೆ ಏನು ಫಿಲಮಲ್ಲಿ. ಒಂದು ಹೆಣ್ಣು ನೋಡಿದ್ರೆ ಲವ್ ಆಗೋಯ್ತದೆ ಅಂತಾರೆ. ಟೆನ್ಷನ್ ಬಂದರೆ ಕುಡಿಯೋದಕ್ಕೆ ಬಾರ್ ತೋರಿಸ್ತಾ ಇದ್ದಾರೆ. ಟೆನ್ಷನ್ ಆದರೆ ಸಿಗರೇಟ್ ಸೇದಬೇಕು ಅನಿಸ್ತಾರೆ, ಗಾಂಜಾ ಹೊಡಿಬೇಕು ಅನಿಸ್ತಾರೆ, ಅನೇಕ ಜೂಜಾಟಗಳು ಇದು ತೋರಿಸ್ತಾ ಇದೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಪ್ರೇರೆ. ಇವ್ರು ನಿಜವಾಗ್ಲೂ ಹೀರೋಗಳ ಅಂತ ಅಂದರೆ ಇಲ್ಲ ಪ್ರೇರೆ. ಹೀರೋಗಳು ನಿಜವಾದ ಲೈಫಲ್ಲಿ ಹೀರೋ ರೀತಿಯಲ್ಲಿ ಬದುಕಿ ತೋರಿಸ್ತಾರಲ್ಲ, ಪಾಪವನ್ನು ಆಳುವಂಥ ಶಕ್ತಿ ಯಾವನಲ್ಲಿ ಇದೆಯೋ, ಪಾಪವನ್ನು ಜಯಿಸುವಂಥ ದಮ್ ಯಾರಲ್ಲಿ ಇದೆಯೋ ಅವನೇ ನಿಜವಾದ ಹೀರೋ. ಅವನು ನಿಜವಾದ ಹೀರೋ. ತನ್ನನ್ನು ಆಳುವವನು. ಈ ಕಣ್ಣು ಎಳೆಯುತ್ತೆ ಪಾಪ ಮಾಡೋದಕ್ಕೆ, ನೋಡೋ ಹೆಣ್ಣನು ಅಂತ. ನಿನ್ನ ದೇಹದ, ನಿನ್ನ ಆತ್ಮದಲ್ಲಿ ನೀನು ಯುದ್ಧ ಮಾಡಿ ಈ ಕಣ್ಣನ್ನು ಜಯಿಸಬೇಕು. ನಿನ್ನ ತಂಗಿ ರೀತಿ ನೋಡು, ನಿನ್ನ ತಂಗಿ ರೀತಿ ನೋಡು, ನಿನ್ನ ತಾಯಿ ರೀತಿ ನೋಡು. ಓಕೆನಾ? ಕೈ ಎಳೆಯುತ್ತೆ ಪಾಪ ಮಾಡೋದಕ್ಕೆ, ಕಳ್ತನ ಮಾಡೋದಕ್ಕೆ ಕೈ ಎಳೆಯುತ್ತೆ, ಕಾಲ್ಗಳು ಆತರ ಪಡುತ್ತೆ. ಇದನ್ನ ಏನ್ ಮಾಡಬೇಕು? ಜಯಿಸ್ಬೇಕಂದ್ರೆ ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸ್ಕೊಳ್ಳೋದು ಸತ್ಯವೇದ ಗ್ರಂಥ, ಕೀರ್ತನೆ ಗ್ರಂಥ 119:9 ಬರೆದಿದೆ. ಯಾವ ಗ್ರಂಥದಲ್ಲಾದ್ರೂ ಬರ್ದಿದೆ ಅಂದ್ರೆ ನಿಜವಾಗ್ಲೂ ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ. ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಇಂಥ ಮಾತುಗಳು. ಒಬ್ಬ ಯೌವನಸ್ಥನು ನಡಿಪಡಿಸ್ಕೊಳ್ಳೋದು ಬರೀ ಕೇವಲ ಯೌವನಸ್ಥನೇ ಅಲ್ಲ, ಮುದುಕನಾಗಿರ್ಬೋದು, ತಾಯಿ ಆಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ತಂದೆ ಆಗಿರ್ಬೋದು, ಕೇವಲ ಯೌವನಸ್ಥರೇ ಅಲ್ಲ. ನಾನು ಮದುವೆ ಆದಮೇಲೆ ನನ್ನ ನಡವಳಿಕೆಯನ್ನು ಸರಿಪಡಿಸ್ಕೊಂಡೆ. ಯೌವನದಲ್ಲ, ನನ್ನ ಮದುವೆ ಆದಮೇಲೆ ಅಂದರೆ ಯೌವನ ದಾಟಾದ್ಮೇಲೂ ನನ್ನ ನಡತೆಯನ್ನು ಸರಿಪಡಿಸ್ಕೊಂಡೆ. ನನಗೆ ಮಾದರಿ ಯಾರು? ಯೇಸು ಕ್ರಿಸ್ತನು. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡೋದು ನಿಮ್ಮಲ್ಲಿ ಯಾರಾದರೂ ಇದ್ದಾರಂತ ಚಾಲೆಂಜ್ ಮಾಡಿದಂಥ ನನ್ನ ಹೀರೋ ಯಾರು? ಯೇಸು ಕ್ರಿಸ್ತನು. ಇಡೀ ಪ್ರಪಂಚದಲ್ಲಿರುವಂಥ ಜನರಿಗೆ ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವಂಥ ಅರ್ಹತೆ ಯಾರಾದ್ರೂ ಇದೆಯಾ? ಒಂದು ವೇಳೆ ನನ್ನಲ್ಲಿ ಪಾಪ ತೋರಿಸುವವನು ಯಾರಾದರೂ ಇದ್ರೆ ಅವನು ನನಗಿಂತಲೂ ಪರಿಶುದ್ಧನಾಗಿರ್ಬೇಕು. ಏನಾಗಿರ್ಬೇಕು ಅವನು? ನನ್ನಲ್ಲಿ ಪಾಪ ತೋರಿಸುವಂಥ ಧೈರ್ಯ ಅವನಲ್ಲಾದ್ರೂ ಇದ್ರೆ ಅವನು ನನಗಿಂತಲೂ ಪರಿಶುದ್ಧನಾಗಿರ್ಬೇಕು. ಯೇಸು ಕ್ರಿಸ್ತನ ಹಾಗೆ ಪಾಪ ಮಾಡದಿರುವಂಥ ಯಾರಾದರೂ ಇದ್ದಾರೆ ಅಂತಂದ್ರೆ ಇಲ್ಲ ಪ್ರೇರೆ. ಎಲ್ಲರೂ ಒಂದಲ್ಲ ಒಂದು ತಪ್ಪಲ್ಲಿ ಬಿದ್ದೋಗಿದ್ದಾರೆ. ಆದರೆ ನಮ್ಮನ್ನು ಈ ಲೋಕಕ್ಕೆ ದೇವರು ಕಳಿಸಿದಂತೆ ಯಾಕೆ ಅಂದರೆ ಕಾರಣ ನಾವು ಪಾಪವನ್ನು ಜಯಿಸುವಂಥ
ಹೀರೋಗಳಾಗಿ ಬದುಕಬೇಕು. ನಿಜವಾದ ಜೀವಿತದಲ್ಲಿ ನಾವು ಹೀರೋಗಳಾಗಿ ಬದುಕಬೇಕು. ದೇವರು ಸಕಲ ವೃಕ್ಷ ಫಲವನ್ನು ನಮಗೆ ಕೊಟ್ಟಿದ್ದಾನೆ ಪ್ರೇರೆ. ಹಣ್ಣು ನಿನಗೋಸ್ಕರ, ಕಾಯಿ ನಿನಗೋಸ್ಕರ, ಹೂವು ನಿನಗೋಸ್ಕರ, ಮಾಂಸ ನಿನಗೋಸ್ಕರ. ಏನು ಪ್ರೇರೆ, ನಾವು ಅನ್ನ ಮಾಡಬೇಕಾದ್ರೆ ದೇವರು ಒಂದೊಂದು ಹಣ್ಣನ್ನು ಯಾವ ರೀತಿ ರೂಪಿಸಿದ್ದಾರೆ ನೋಡಿ. ನಾವು ಒಂದು ಅಡುಗೆ ಮಾಡಬೇಕಾದ್ರೆ ಆ ಪ್ಲೇಟ್ ಮುಚ್ತೀವಿ ಪ್ರೇರೆ, ಅಕ್ಕಿ ಮೇಲೆ ಅನ್ನದ ಮೇಲೆ ಪ್ಲೇಟ್ ಮುಚ್ತೀವಿ. ಏನಕ್ಕೆ? ಏನು ಬಿಡಬಾರ್ದು. ದೇವರು ಒಂದೊಂದು ಹಣ್ಣಿನ ಮೇಲೆ ಪ್ಲೇಟ್ ಮುಚ್ಚಿದ್ದಾನೆ. ಆಪಲ್ಗೆ ಒಂಥರ ಸಿಪ್ಪೆ ಹಾಕಿದ್ದಾನೆ, ಮೋಸಂಬಿಗೆ ಒಂಥರ ಪ್ಲೇಟ್ ಮುಚ್ಚಿದ್ದಾನೆ, ಬಾಳೆಹಣ್ಣಿಗೆ ಒಂಥರ. ಅಂದರೆ ಒಳಗಡೆ ಇರುವಂಥ ಹಣ್ಣು ಕೆಟ್ಟೋಗ್ಬಾರ್ದು, ಒಳಗಡೆ ಇರುವಂಥ ಹಣ್ಣಿಗೆ ಹಾನಿ ಆಗಬಾರ್ದು. ಎಷ್ಟು ಅದ್ಭುತವಾಗಿ ದೇವರು ರೂಪಿಸಿದ್ದಾನಲ್ವಾ. ಎಲ್ಲಾದ್ರೂ ನೋಡಿ, ಎಲ್ಲ ಹಣ್ಣುಗಳ ನೋಡಿ ಒಂದೊಂದು ಥರ ಪ್ಲೇಟ್ ಮುಚ್ಚಿದ್ದಾರೆ. ನಾವು ಸಾಂಬಾರ್ಗೆ ಪ್ಲೇಟ್ ಮುಚ್ಚಿಕ್ತೀವಿ, ಮತ್ತೊಂದಕ್ಕೆ ಪ್ಲೇಟ್ ಮುಚ್ಚಿಕ್ತೀವಿ. ನಮ್ಮ ಜ್ಞಾನದಿಂದ, ದೇವರು ತನ್ನ ಜ್ಞಾನದಿಂದ ಪ್ರತಿಯೊಂದು ಹಣ್ಣುಗಳಿಗೆ ಪ್ಲೇಟ್ ಮುಚ್ಚಿದ್ದಾನೆ. ಯಾಕೆ ಪ್ರೇರೆ? ವೃಕ್ಷ ಫಲವು ನಿನಗೆ, ನಿನ್ನ ಗರ್ಭದಲ್ಲಿ ಬರುವಂಥ ಗರ್ಭಫಲವು ನನಗೆ. ನಿನ್ನ ಗರ್ಭಫಲವು ನನಗೆ ಕೊಟ್ಟರೆ ಶತ್ರುಗಳಿಗೆ ಜಯಿಸುವಂಥ ಧೈರ್ಯ ನಾನು ಕೊಡ್ತೀನಿ. ಶತ್ರು ಸೈತಾನನು ನಿನ್ನ ಆತ್ಮವನ್ನು ಕದ್ದುಕೊಳ್ಳುವುದಕ್ಕೆ ಯೌವನ ಪ್ರಾಯದಲ್ಲಿ ಹೆಣ್ಣಿನ ಆಸೆ, ಮಾಂಸದ ಇಚ್ಛೆ, ಏನು ಬೇರೆ ರೂಪಕ್ಕೆ ಸೋತು ಹೋಗುವಂಥದ್ದು, ಮೋಸ ಹೋಗುವಂಥದ್ದು. ಏನು ಬೇರೆ, ನಾನು ಒಂದು ಮಾತು ಹೇಳ್ತೀನಿ. ಚಿಕನ್ ಸ್ಟಾಲಲ್ಲಿ, ಮಟನ್ ಸ್ಟಾಲಲ್ಲಿ, ಬೀಫ್ ಸ್ಟಾಲಲ್ಲಿ ಬೇರೆ ಕೋಳಿ ಕುರಿಗಳನ್ನ ಚರ್ಮಸುಂದಿ ನಿಲ್ಲಿಸಿರ್ತಾರೆ. ಚರ್ಮಸುಂದಿ ಕಂಡಿಡಿಯೋಕ್ಕಾಗುತ್ತಾ? ಸಾಯೋಕ್ಕಿಂತ ಮುಂಚೆ ಕಂಡಿಡಿಬೋದಾಗಿತ್ತು, ಸಾಯಿಸೋಕ್ಕಿಂತ ಮುಂಚೆ. ಅದಕ್ಕೆ ಸಾಯಿಸಾದ ಮೇಲೆ, ಚರ್ಮ ಸುಲ್ದಾದ್ಮೇಲೆ ಅದಕ್ಕೆ ನಿಲ್ಲಿಸಿರ್ತಾರೆ, ಕಟಾಕಿರ್ತಾರೆ ಒಂದು ಕೊಕ್ಕೆ ಹಾಕಿ. ಕಂಡಿಡಿಯೋಕ್ಕಾಗುತ್ತಂದ್ರೆ ಇಲ್ಲ. ಎಲ್ಲ ದೇಹದ ಒಳಗಡೆ ಚರ್ಮಗಳು ಒಂದೇ ರೀತಿಲಿದೆ. ಮತ್ತು ಈ ಒಂದು ಬಣ್ಣ ನೋಡಿ ಮೋಸ ಹೋಗ್ತಾ ಇದ್ದೀರಾ? ಇಲ್ಲ ಪ್ರೇರೆ, ಇಲ್ಲ. ನಾವು ಸೌಂದರ್ಯಕ್ಕೆ ಮೋಸ ಹೋಗಬಾರ್ದು. ನಮಗೋಸ್ಕರ ಪ್ರಾಣ ಕೊಟ್ಟಂಥ ಯೇಸುಗೋಸ್ಕರ ನಮ್ಮ ಜೀವನವು ಮುಡುಪಾಗಿ ಇಡಬೇಕು. ಯೌವನದಲ್ಲಿ ನಾವು ದೇವರಿಗೋಸ್ಕರ ಗರ್ಜಿಸಿ ನಿಂತ್ಕೊಂಡ್ರೆ, ಆ ಸಿಂಹದ ಜೊತೆ ಓಡಾಡಬೇಕಂದ್ರೆ ಯೇಸು ಕ್ರಿಸ್ತನ ಹಾಗೇನೆ ಆತನು ವೇಷ ಹಾಕೋ ಬರ್ತಾನೆ ಪ್ರೇರೆ. ಯೇಸು ಕ್ರಿಸ್ತನ ಹೇಗೆ ಸಿಂಹನೋ ಅದೇ ರೀತಿ ಅವನು ಸಿಂಹದ ಗರ್ಜಿಸುವ ಸಿಂಹ. ಯೇಸು ಕ್ರಿಸ್ತನ ಹೇಗೆ ಬಿಳಿಯ ಆಕಾರದಲ್ಲಿ ನಮ್ಮನ್ನ ಬಿಳಿಯ ಆಕಾರದಲ್ಲಿ ಅಂತ ಬರೆಯಲ್ಪಟ್ಟಿದೆ. ದೇವರು ಪರಿಶುದ್ಧನು, ಆತನು ಬೆಳಕು ಅಂತ. ಸೈತಾನನು ಸೇವಕರುಗಳ ಮೂಲಕ ಬಿಳಿಯ ವಸ್ತ್ರಗಳನ್ನ, ಅಂದರೆ ಬಿಳಿಯ ಒಂದು ವೇಷಗಳನ್ನು ಹಾಕಿಕೊಂಡು ಅವ್ರು ನೀತಿವಂತರ ಥರ ಕಾಣ್ತಾರೆ, ಆದರೆ ಹಿಡ್ಕೊಂಡು ಹೋಗುವ ತೋಳಾಗಿರ್ತಾರೆ ಬೇರೆ. ನಾವು ಎಚ್ಚರಿಕೆಯಿಂದ ಇರಬೇಕು, ಜ್ಞಾನದಿಂದ ಇರಬೇಕು. ನಿಜವಾದ ಪ್ರೇಮ ದೇವರು. ಏನು ಬೇರೆ, ಒಂದು ಹೂವು ಕೊಟ್ಟು ಒಂದು ಹುಡುಗಿನ ಮೋಸ ಮಾಡಿ ಕರ್ಕೋಗುವಂಥ ಹುಡುಗರಿಲ್ವ ಬೇರೆ. ಒಂದೇ ಒಂದು ಹೂವು, ಒಂದು ಸಾರಿ ಬಜಾರಲ್ಲಿ ಹೋಗಿ ನೋಡು, ಒಂದು ಸಾರಿ ಮಾರ್ಕೆಟಲ್ಲಿ ಹೋಗಿ ನೋಡು, ಥರವಾದಂಥ ಹೂವು ನಿನಗೆ ದೇವ್ರು ಪ್ರಪೋಸ್ ಮಾಡ್ತಾ ಇದ್ದಾನೆ. ಒಂದು ಹೂವಕ್ಕೋಸ್ಕರ ಮೋಸ ಹೋಗುವಂಥ ಅಮಾಯಕರಿದ್ದಾರೆ ಪ್ರೇರೆ. ಒಂದು ಸಾರಿ ಮಾರ್ಕೆಟಲ್ಲಿ ಹೋಗು, ಒಂದೊಂದು ಹೂವು, ಒಂದೊಂದು ಡಿಸೈನ್, ಒಂದೊಂದು ಕಲರ್, ಒಂದೊಂದು ಮಾಂಸ, ಒಂದೊಂದು ಡಿಸೈನ್, ಒಂದೊಂದು ಕಲರ್, ಒಂದೊಂದು ತರಕಾರಿ, ಒಂದೊಂದು ಮಾಂಸ, ಒಂದೊಂದು ಕಲರ್, ಒಂದೊಂದು ಡಿಸೈನ್. ಯಾರಿಗೋಸ್ಕರ? ಎಲ್ಲ ನಿನಗೋಸ್ಕರ ಕೊಟ್ಟು ಯೇಸು ಕ್ರಿಸ್ತನು ತನ್ನನ್ನೇ ತಾನೇ ಒಪ್ಪಿಸಿಕೊಟ್ಟನು. ಏನು ಬೇರೆ, ಪ್ರಾಣ ಕೊಡೋದು ಮಟ್ಟಿಗೆ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಕೆಲವರು. ನಿನಗೋಸ್ಕರ ಪ್ರಾಣ ಕೊಡ್ತೀನಿ, ಅಲ್ಲಿಂದ ದುಮುಕ್ತೀನಿ, ಇಲ್ಲಿಂದ ದುಮುಕ್ತೀನಿ ಅಂತಾರೆ. ಅವ್ನು ಸತ್ರ ಹೋಯ್ತು, ನೀನು ನೋಡ್ಕೊಳ್ಳೋರು ಯಾರು? ಇವರು ಗಂಡ, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಒಬ್ರಿಗೊಬ್ರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಸತ್ತಾದ್ಮೇಲೆ ನೋಡ್ಕೊಳ್ಳೋರು ಅಂತ ಚಿಂತೆ ಮಾಡುವಂಥ ಜ್ಞಾನ ಇಲ್ವಾ? ಸತ್ತಾದ್ಮೇಲೆ ನೋಡ್ಕೊಳ್ಳೋದಕ್ಕೆ ಯೇಸು ಕ್ರಿಸ್ತನು ಬಂದನು ಪ್ರೇರೆ. ನಾವು ಸತ್ತು ಸಮಾಧಿಯಲ್ಲಿ ಮಲಗಿದಾಗ್ಲೂ ನಮ್ಮನ್ನು ನೋಡಿ ಕರ್ಕೊಂಡೋಗಿ ಹೋಗೋದಕ್ಕೆ ಯೇಸು ಕ್ರಿಸ್ತನ ಒಬ್ಬನೇ ಹೀರೋ. ನಮಗೋಸ್ಕರ ಜೀವಿತವಾಗಿದ್ದಾನೆ. ಸದಾ ಜೀವಿಸುವ ಆತನನ್ನು ಪ್ರೀತಿಸೋಣ. ಆತನು ನಾವು ಸತ್ತರೂ ಬದುಕಿಸುವುದಕ್ಕೆ ಸಮರ್ಥವುಳ್ಳ ಹೀರೋ ಆಗಿದ್ದಾನೆ ಪ್ರೇರೆ. ಆ ಹೀರೋನು ನಾವು ಹಿಂಬಾಲಿಸೋಣ. ನಮ್ಮ ಜೀವಿತವನ್ನು ದೇವರಿಗೆ ಮುಡುಪಾಗಿಡೋಣ ಎಂದು ನನ್ನ 2 ಮಾತುಗಳನ್ನು ನಿಮ್ಮ ಮುಂದೆ ಹೇಳಿಕೊಳ್ಳುತ್ತಾ, ದೇವರಿಗೆ ಕೃತಜ್ಞತೆ ಸ್ತುತಿಗಳನ್ನು ಸಮರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಬೇರೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಬ್ರದರ್. ಒಳ್ಳೆ ರೀತಿಯಿಂದ ವಾಕ್ಯವನ್ನು ಹಂಚಿಕೊಂಡಿದ್ದೀರಾ ನಮ್ಮ ಮಧ್ಯದಲ್ಲಿ. ತುಂಬಾ ಅದ್ಭುತವಾದ ವಾಕ್ಯವಿತ್ತು. ಅಂದ್ರೆ ನಮ್ಮ ಜೀವಿತದಲ್ಲಿ ನಮ್ಮ ಹೀರೋ ಅಂದ್ರೆ ನಮ್ಮ ದೇವರಾಗಿದ್ದಾರೆ. ಆತನೇ ನಮ್ಮ ಹೀರೋ ಆಗಿದ್ದಾನೆ. ಎಲ್ಲಾ ಸಮಯದಲ್ಲೂ ನಮಗೆ ಒಂದ್ ವೇಳೆ ತಂದೆ ತಾಯಿ ಕೈ ಬಿಟ್ಟಿದ್ರು, ದೇವರು ನಮ್ಮನ್ನು ಸೇರಿಸಿಕೊಳ್ಳುತ್ತಾನೆ. ಅಂದ್ರೆ ನಾವು ಎಲ್ಲಾ ಸಮಯದಲ್ಲೂ ದೇವರನ್ನ ನಾವು ನಂಬಬೇಕು. ಹಂಗೆ ಮತ್ತೆ ಯಾರ ಮೇಲೂ ನಂಬಿಕೆ ಇರಬಾರ್ದು. ನಾವು ದೇವ್ರ ಮೇಲೆ ಮಾತ್ರ ನಂಬಿಕೆ ಇರಬೇಕು. ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಬ್ರದರ್, ತುಂಬಾ ಥ್ಯಾಂಕ್ಸ್. ದೇವರು ನಿಮ್ಮನ್ನು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಸಮಯದಲ್ಲಿ ನಾವು ಕೊನೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಪರಲೋಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅದ ನಂತರ ನೀವು ಅಂತ ಆಶೀರ್ವಾದ ಕೊಡಿ ಅಂತ ಕೇಳಿ.
ಪರಲೋಕದಲ್ಲಿರುವ ಮಾತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ಇವತ್ತಿಗೆ ಪಾಲಿಸಿಕೊಡು. ನಿಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ಎಲ್ಲಾ ತಪ್ಪುಗಳನ್ನು ನೀವು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯಲ್ಲಿ ಸಿಲುಕಿಸಿದ ಎಲ್ಲಾ ಕೆಡಿಂದಲೂ ತಪ್ಪಿಸು. ಯಾಕೆಂದ್ರೆ ರಾಜ್ಯವು ಬಲವು ಮೇಮೆ ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಪ್ರಾರ್ಥಿಸಿಕೊಳ್ಳೋಣ. ಅಂತ್ಯ ಆಶೀರ್ವಾದ ತೆಗೆದುಕೊಳ್ಳೋಣ. ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಹಿಂದೆಯೂ ನಾಳೆಯೂ ಯೇಸು ಕ್ರಿಸ್ತನ ಬರೋಣದವರೆಗೂ ನಮ್ಮೊಟ್ಟಿಗೆ ಸದಾಕಾಲ ಇರಲಿ. ಯಾವ್ದೋ ಮಗಳು ಹಾಡ, ಅದ್ ಯಾವ ಹುಡುಗಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ನಂದು ಯಾಕೋ ನೆಟ್ವರ್ಕ್ ಕೊಟ್ಟೋಗಿ ಒಂದ್ ಸಾಂಗ್ ಕೇಳಿದೆ, 1 ವಾರದನ್ನ ಹೊಟ್ಟೆ ಹೋಯ್ತು. ಆಮೇಲೆ ಆ ಹುಡುಗಿ ಮುಖ ಕಾಣಿಸ್ತಿರ್ಲಿಲ್ಲ. ಎತ್ತಮ್ಮ ಮೇಕೆ ಅಂತ ಹೇಳುವ ಅಂತ ಮಾಡಿದೆ, ನೆಟ್ವರ್ಕ್ ಹೊಟ್ಟೋಯ್ತು ನನ್ನ ಮೊಬೈಲಲ್ಲಿ. ತುಂಬಾ ಚೆನ್ನಾಗಿ ಹಾಡು ಹೇಳ್ತು ಆ ಹುಡುಗಿ. ದೇವರ ಆಶೀರ್ವದಿಸ್ಲಿ. ಗಾಡ್ ಬ್ಲೆಸ್ ಯು ಬಂಗಾರಿ. ನಾನು ನಿನ್ನ ಹರಿಸಿದ್ದೀನಮ್ಮ ಮೆಸೇಜ್ ಅಲ್ಲಿ ಅವಾಗ್ಲೇನೆ. ದೇವರು ನಿನ್ನ ಹೆಚ್ಚಾಗಿ ಆಶೀರ್ವದಿಸ್ಲಮ್ಮ. ಅದ್ ಯಾರೋ ಹುಡುಗಿಯಿಂದ ಫೋಟೋ ತೋರ್ಸ ಕೇಳಿ ಇದ್ರೆ ಲೈನ್ ಅಲ್ಲಿ ಅವಳು ಯಾರ ಮಗಳು, ಯಾರು ನೋಡ್ಬೇಕು. ತುಂಬಾ ವಯಸ್ಸು ಚೆನ್ನಾಗಿತ್ತು. ಸಹೋದರಿ ತ್ರಿಷಾ ಅವ್ರು ಇದ್ದೀರಾ? ವಯಸ್ಸು ತುಂಬಾ ಚೆನ್ನಾಗಿದೆ ಅಂತ ಅಮ್ಮರು ಹೇಳ್ತಾ ಇದ್ದಾರೆ. ಅನ್ಮಿಟ್ ಮಾಡಿ ಮಾತಾಡಿ. ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ, ಇದಾರೆ ಬಟ್ ಮಾತಾಡಿ ಮಗ. ಹಿರಿಯರಿಗೆ ಗೌರವ ಕೊಡಿರಿ. ತ್ರಿಷಾ ಸಿಸ್ಟರ್, ಎಸ್ ಬನ್ನಿ ಮಾ, ಬನ್ನಿ. ತ್ರಿಷಾ ಸಿಸ್ಟರ್ ಇದ್ದೀರಾ ಸಿಸ್ಟರ್? ಅನ್ಮಿಟ್ ಮಾಡಿ ಮಾತಾಡಿ. ಹೋಗ್ಲಿ ಬಿಡಿ.